ನೋಡಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನನ್ನ ಹೆಂಡತಿ ಮಾಡೋ ಹೊಸ ಹೊಸ ರೆಸಿಪಿಗಳನ್ನು ನೋಡ್ತಾ ಇರಿ. ನಿಮ್ಮನೇಲೂ ಕೂಡ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಏನ್ರಿ ಬರೀ ರೊಟ್ಟಿ ಜೊತೆಗೆ ಬೇರೆ ಏನೂ ಇಲ್ವಾ? ನಿಮಗೆ ಅಂತಲೇ ಸ್ಪೆಷಲ್ ಆಗಿ ಮಾಡಿದ್ದೀನಿ, ಬನ್ನಿ ಇಲ್ಲಿ. ಹೇಗಿದೆ ಟೇಸ್ಟ್ ಮಾಡಿ ಹೇಳ್ರಿ. ನನ್ನ ಹೆಂಡತಿ ಸ್ಪೆಷಲ್ ಸಖತ್ತಾಗಿದೆ. ನಿಜವಾಗ್ಲೂ ನಂಬರ್ 1 ಕರಿ ಮಾತ್ರ ನಂಬರ್ 1. ರೊಟ್ಟಿ ಅಂತೂ ಕರಿ ಅಂತ ಇದೆ. ಇಂದಿನ ವಿಡಿಯೋದಲ್ಲಿ ನಾವು ರೊಟ್ಟಿ ಜೊತೆಗೆ ದಾಲ್ ತಡ್ಕ ಮಾಡಿದ್ವಿ. ಈ ವಿಡಿಯೋದಲ್ಲಿ ನಾವು ಆ ದಾಲ್ ತಡ್ಕ ಹೇಗೆ ಮಾಡಿದ್ದು ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಈ ಹೆಸರು ಕಾಳನ್ನ ನಾನು 8 hours ಓವರ್ನೈಟ್ ನೆನೆಸಿಟ್ಟಿದ್ದೀನಿ. ಆ ನೆನೆಸಿರೋದನ್ನು ನೀಟಾಗಿ ಕುಕ್ಕರಲ್ಲಿ ಹಾಕ್ಬಿಟ್ಟು ಕೂಗಿಸ್ಕೊಂಡಿದ್ದೀನಿ. ಅಂದರೆ ಚೆನ್ನಾಗಿ ಬೆಂದಿರಬೇಕು ಹೆಸರು ಕಾಳು. ಈ ಅದಕ್ಕಿದ್ರೆ ಸಾಕು. ಬನ್ನಿ ಹೆಸರು ಕಾಳು ತಡ್ಕ ಮಾಡೋಣ. ಈಗ ಸ್ಟವಲ್ಲಿ ಪ್ಯಾನ್ ಇಟ್ಬಿಟ್ಟು ಸ್ಟವ್ ಆನ್ ಮಾಡ್ತಾಯಿದ್ದೀನಿ. ಈಗ ಪ್ಯಾನ್ ಚೆನ್ನಾಗಿ ಕಾದಿದೆ. ಈ ಚೆನ್ನಾಗಿ ಕಾದಿರೋ ಪ್ಯಾನ್ಗೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ, ಇದಕ್ಕೆ ನಾನು ಸಾಸಿವೆ ಹಾಕೋತೀನಿ. ಹಸಿಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ ಎರಡೂ ಹಾಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಕರಿಬೇವು ಕೂಡ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಆನಿಯನ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಈ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಆನಿಯನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿದೆ. ಈ ಫ್ರೈ ಆಗಿರೋ ಆನಿಯನ್ಗೆ ನಾವು 1 ಟೊಮೊಟೊ ಹಾಕೊಳ್ಳೋಣ. ಇದಕ್ಕೆ 1 ಟೊಮೊಟೊನ ಆ್ಯಡ್ ಮಾಡ್ಕೊಳ್ತೇವೆ. ಕೊರಿಯಾಂಡರ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಬರೀ ಕೊರಿಯಾಂಡರ್ ಪೌಡರ್ ಇದು. ಮತ್ತು ಇದಕ್ಕೆ ಗರಂ ಮಸಾಲ ಒಂದಷ್ಟು 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು 1 to 3 ಏನು ಬರುತ್ತೆ ಅಲ್ವಾ, ಈ 1 to 3 ಫ್ರೈಡ್ ರೈಸ್ ಮಸಾಲ ತುಂಬ ಚೆನ್ನಾಗಿರುತ್ತೆ. ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಹಳದಿ ಪೌಡರ್ನ ಹಾಕ್ಕೊಳ್ತೀನಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದು ಫ್ರೈ ಆಗಿರೋದಕ್ಕೆ ನಾನು ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಇದು ಗ್ರೇವಿ ಕನ್ಸಿಸ್ಟೆನ್ಸಿ ಬರಬೇಕು. ಸೊ ಹಾಗಾಗಿ 1/4 ಲೋಟ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಹೈ ಫ್ಲೇಮ್ ಇಟ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಕುದೀತಾ ಇದೆ. ಈ ಕುದೀತಾ ಇರೋದಕ್ಕೆ ನಾವು ಆಲ್ರೆಡಿ ಮುಂಚೆ ಬೇಯಿಸ್ಕೊಂಡಿದ್ದೆ ಅಲ್ವಾ, ಈ ಬೇಯಿಸ್ಕೊಂಡಿರೋದನ್ನು ಇವಾಗ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ತೆಂಗಿನ ತುರಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನೀವು ಬೇಕಾದರೆ ಹಾಕೋಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ. ಇವಾಗ ಇದು ಆಗಿದೆ ನೋಡ್ಬೋದು. ಈ ಥರ ಸ್ಲೋಗೆ ಕುದಿತದೆ. ಸೊ ಇದು ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಕಡಲೆ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಗ್ರೇವಿ ಥರ ಥಿಕ್ನೆಸ್ ಬರೋದಕ್ಕೋಸ್ಕರ ಕಡಲೆ ಪುಡಿ ಯೂಸ್ ಮಾಡ್ತೀವಿ. ಆಫ್ ಮಾಡ್ಕೊಂಡ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಲೆಮನ್ನ ಎಂಟ್ಕೋತಾ ಇದ್ದೀನಿ.
ಇದಕ್ಕೆ ಇವಾಗ ನಾನು 1/4 ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ತಿರುಕೊಂಡ್ಬಿಟ್ರೆ ಫೈನಲ್ ಆಗಿ ನಿಮಗೆ ಹೆಸರು ಕಾಳಿನ ದಾಲ್ ತಡ್ಕ ರೆಡಿ ಆಯಿತು.